ಊರದಾಗ್ಲಿಗೆ ಮಾತ ಪಾರ ಮಾತ ಬಾರಿ ಎಡ್ಡೆ ಖುಷಿ ಅಂಡ್ ಮಲ್ತನೇಡು ಈ ಸಂಕೊಂಜಿ ಆಯಿ ನಾವು ಬಾರಿ ಮಲ್ಲ ಮಲ್ಲ ಭಾಗ್ಯ ಬೈಕ್ ಹೋಗುವಷ್ಟು ತುಂಬ ಚೆನ್ನಾಗಿರುವಂತಹ ದಾರಿಯನ್ನು ಮಾಡಿಕೊಟ್ಟಿರುವಂಥದ್ದು. ಸೈಡ್ ಎಲ್ಲ ಆಲ್ಮೋಸ್ಟ್ ಆಗಿರುವಂಥದ್ದು ನೋಡಿ, ಕಾಂಕ್ರೀಟಲ್ಲಿ ಮಾಡಿರುವಂಥದ್ದು. ಸ್ವಲ್ಪನೇ ಹಸಿ ಹಸಿ ಇದೆ, ರೀಸೆಂಟ್ ಆಗಿರುವಂಥದ್ದು. ತುಂಬ ಬಲಿಷ್ಠವಾಗಿ ಮಾಡಿದ್ದಾರೆ. ಎಷ್ಟು ದಪ್ಪ ಇದೆ ನೋಡಿ. ಡೌಟೇ ಇಟ್ಕೊಂಡಿಲ್ಲ ಕಣ, ನಮ್ಮ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟ್ಸೋರ್ ನಾವಾಗಿರ್ಬೇಕು. ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಪ್ಲೀಸ್ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ನಾವು ಇವತ್ತು ಬಂದಿರುವಂಥದ್ದು ನಮ್ಮ ಮನೆಯಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿ ಇರುವಂಥ ಮುಗೇರಡ್ಕ ಎಂಬಂತಹ ಸ್ಥಳಕ್ಕೆ. ಇಲ್ಲಿ ಮೂವರು ದೈವಗಳು, ಶಿರಾಡಿ ದೈವ ಎಲ್ಲ ಕೂಡ ನೆಲೆಯಾಗಿರುವಂಥದ್ದು. ತುಂಬ ಅದ್ಧೂರಿಯಾಗಿ ಜನವರಿ ತಿಂಗಳಲ್ಲಿ ಜಾತ್ರೆ ಆಗುವಂಥದ್ದು. ಅದರ ಜೊತೆಗೆ ಕೋಳಿ ಅಂಕ ಕೂಡ ಆಗುವಂಥದ್ದು. ಆ ದೇವರ ಆಶೀರ್ವಾದ ನಮ್ಮ ಜೊತೆಗೆ ಸದಾ ಎಲ್ಲರ ಜೊತೆಗೆ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರ ಜೊತೆ ಆಶೀರ್ವಾದ ದೇವರದ್ದು ಇರಲಿ ಅಂತ ಹೇಳ್ತಾ, ನಾವು ಇವತ್ತು ನಾನು ನಿಂತಿರುವಂಥದ್ದು ಮುಗೇರಡ್ಕ ಎಂಬಂಥ ಸೇತುವೆಯ ಮೇಲೆ. ರೀಸೆಂಟಾಗಿ ಒಂದು 4-5 ವರ್ಷದಿಂದ ಕಾಮಗಾರಿ ಆಗ್ತಾ ಇತ್ತು. ಲಾಸ್ಟ್ ಒಂದು ವಿಡಿಯೋ ಹಾಕಿದ್ದೀನಿ ಕಾಮಗಾರಿ ಆಗ್ತಾ ಇದೆ ಅಂತ. ಆ ವಿಡಿಯೋನ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ನೋಡಿ ಅಂತ ಹೇಳ್ತಾ ಮತ್ತೆ ಇವತ್ತು ಬಂದಿರುವಂಥದ್ದು. ಬಿಕಾಸ್ ಯಾರೆಲ್ಲ ಟೂ ವೀಲ್ ಅಂದರೆ ಬೈಕಲ್ಲಿ ಓಡಾಡ್ತೀರಾ, ಆ ಬೈಕಲ್ಲಿ ಓಡಾಡುವಂತಹ ವ್ಯಕ್ತಿಗಳಿಗೆ ಇಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂಥದ್ದು. ಬ್ರಿಡ್ಜ್ ಓಪನ್ ಆಗಿರುವಂಥದ್ದು, ಕೇವಲ ಬೈಕ್ ಸ್ಕೂಟಿ ಮಾತ್ರ ಹೋಗುವಂಥದ್ದು, ಅದ್ರ ಜೊತೆಗೆ ಪಾದಚಾರಿಗಳಿಗೆ ಮಾತ್ರ. ಹಾಗಾಗಿ ಇವತ್ತು ಬನ್ನಿ ಈ ವಿಡಿಯೋದ ಜೊತೆಗೆ ಯಾರೆಲ್ಲ ಸಿಗ್ತಾರೆ, ಏನೆಲ್ಲ ಮಾತಾಡ್ತಾರೆ, ಅದ್ರ ಜೊತೆಗೆ ಎಷ್ಟೆಲ್ಲ ಕಾಮಗಾರಿ ಆಗಿದೆ ಅಂತ ನೋಡ್ಕೊಂಡು ಬರುವ. ಅವ್ರ ಹತ್ರ ಮಾತಾಡ್ತಿದ್ದಾರೆ. ಅವರಿಗೆ ತುಳು ಲ್ಯಾಂಗ್ವೇಜ್ ಕನ್ನಡ ಬರಲ್ಲ, ಅವ್ರು ಹಿಂದಿ ಮಾತಾಡೋದಲ್ಲ. ಇವರು ಸುಮ್ಮನೆ ಕಡೆ ಪಾತಿರ್ಲಪ್ಪ. ಗಾಯ್ಸ್, ನೀವೇ ನೋಡ್ತಾ ಇದ್ದೀರಾ, ಇವಾಗ ಆಲ್ಮೋಸ್ಟ್ ಕೆಲಸನ ಫಿನಿಶ್ ಮಾಡಿರುವಂಥದ್ದು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಬೈಕ್ ಹೋಗುವಷ್ಟು ತುಂಬ ಚೆನ್ನಾಗಿರುವಂತಹ ದಾರಿಯನ್ನು ಮಾಡಿಕೊಟ್ಟಿರುವಂಥದ್ದು. ಇದು ನಮ್ಮ ಮುಗೇರಡ್ಕ ಸೇತುವೆ. ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ ಮುಗೇರಡ್ಕ ಸೇತುವೆಯ ಪ್ರೋಗ್ರೆಸ್ಸಲ್ಲಿತ್ತು, ಆ ವಿಡಿಯೋನ ಮಾಡಿದ್ದೆ. ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ ಆ ವಿಡಿಯೋ ನೋಡಿ ಶೇರ್ ಮಾಡಿ ಅಂತ ಹೇಳ್ತಾ, ಇವಾಗ ಆಲ್ಮೋಸ್ಟ್ ಕೆಲಸ ಫಿನಿಶ್ ಆಗಿರುವ ಸೇತುವೆ ಆಗಿರ್ಬೋದು, ಅಥವಾ ಇಲ್ಲಿ ಯಾವ ರೀತಿ ನಿಮಗೆ ಪ್ಲೇಸ್ ಎಲ್ಲ ಕಾಣ್ತಾ ಇದೆ, ಇದು ಮುಂಚೆ ಹೇಗಿತ್ತು ಇವಾಗ ಹೇಗಿದೆ ಫುಲ್ ಚೇಂಜಸ್. ಮುಂಚೆ ಹೆಂಗಿತ್ತು ಅಪ್ಪ, ಫುಲ್ಲು ಇದೆಲ್ಲ ಇತ್ತು, ವಾಟ್ರ್ ಇತ್ತು, ಅಥವಾ ಆ ಕಡೆ ಈ ಕಡೆ ಹೊಯ್ಗೆ ಅದೆಲ್ಲ ಇತ್ತು. ಬಟ್ ಇವಾಗ ಫುಲ್ ಕಾಂಕ್ರೀಟ್ ಹಾಕಿ ಎಲ್ಲ ಕೆಲಸನ ಮಾಡಿ ನಾವು ನಡ್ಕೊಂಡು ಹೋಗ್ತಾ ಇದ್ದೇವೆ ಸೇತುವೆಯ ಮೇಲೆ. ತುಂಬಾ ಆಲ್ಮೋಸ್ಟ್ ಚೆನ್ನಾಗಿ ಕೆಲಸ ಎಲ್ಲ ಪೂರ್ತಿ ಆಗಿರುವಂಥದ್ದು. ನೀವು ಇಲ್ಲಿ ನೋಡ್ತಿರ್ಬೋದು, ಬೈಕ್ ಹೋಗಲಿಕ್ಕೆ ಮಾತ್ರ ಒಂದು ಅವಕಾಶನ ಕೊಟ್ಟಿರುವಂಥದ್ದು. ಇದರಿಂದ ತುಂಬ ಜನರಿಗೆ ಉಪಯೋಗ ಆಗುವಂಥದ್ದು. ಮೀನ್ಸ್ ಶಾಲಾ ಮಕ್ಕಳಿಗೆ ಆಗಿರ್ಬೋದು, ಮುಂಜಾನೆ ಆಗಿರ್ಬೋದು, ರಾತ್ರಿ ಆಗಿರ್ಬೋದು, ಕೆಲಸಕ್ಕೆ ಹೋಗಿ ಬರುವಂತಹ ಎಂಪ್ಲಾಯೀಸ್ ಆಗಿರ್ಬೋದು, ಇವರಿಗೆಲ್ಲ ಇದು ತುಂಬಾ ಹೆಲ್ಪ್ಫುಲ್ ಆಗುವಂಥದ್ದು. ಇಲ್ಲ ಅಂದರೆ ಒಂದು ರೌಂಡ್ ಹೊಡಿಬೇಕು. ನೀವು ಇವಾಗ ನೋಡ್ತಿರುವಂಥದ್ದು ಮುಗೇರಡ್ಕ ಸೇತುವೆ. ಈ ಸೇತುವೆ ಪಕ್ಕದಲ್ಲಿ ಮಂಗಳೂರು ಟು ಬೆಂಗಳೂರು ಹಾದು ಹೋಗುವಂತಹ NH ನ್ಯಾಷನಲ್ ಹೈವೇ ಇರುವಂಥದ್ದು. ಈ ಕಡೆ ಬಂದರೆ ಧರ್ಮಸ್ಥಳ, ಬೆಳ್ತಂಗಡಿ, ಉಜಿರೆಗೆ ಹೋಗುವಂಥ ವ್ಯವಸ್ಥೆಯ ದಾರಿ ಇರುವಂಥದ್ದು. ಹಾಗಾಗಿ ತುಂಬಾ ಉಪಯೋಗ ಆಗುವಂಥ ಬ್ರಿಡ್ಜ್ ನಮ್ಮ ತಾಲೂಕಿನ MLA ಆಗಿರುವಂಥ ಹರೀಶ್ ಪುಂಜ ನೇತೃತ್ವ ಆಗಿರ್ಬೋದು, ಅಥವಾ ಈಗಿರುವಂಥ ಸರ್ಕಾರದ ಮುಖಾಂತರ ಆಗಿರ್ಬೋದು, ಎಲ್ಲರೂ ಕೂಡ ಒಟ್ಟು ಸೇರಿ ಮಾಡಿರುವಂಥದ್ದು ಈ ಸೇತುವೆನ. ಆ ಸರ್ಕಾರ ಈ ಸರ್ಕಾರ ಅಂತಲ್ಲ, ಇದರಿಂದ ಪ್ರತಿಯೊಬ್ಬರಿಗೂ ಕೂಡ ಸಾರ್ವಜನಿಕರಿಗೆ ತುಂಬಾ ಉಪಯೋಗ ಆಗುವಂಥ ಸೇತುವೆ. ಬಾರಿ ಖುಷಿ ಆಗಿದೆ. ದುಂಬೈಟೆ ಉಪಯೋಗ ಕಲ್ವಾಡ್ನ ದುಂಬೈಟೆ ಸೈಡ್ ಎಲ್ಲ ಆಲ್ಮೋಸ್ಟ್ ಆಗಿರುವಂಥದ್ದು. ನೋಡಿ, ಕಾಂಕ್ರೀಟಲ್ಲಿ ಮಾಡಿರುವಂಥದ್ದು. ಸ್ವಲ್ಪನೇ ಹಸಿ ಹಸಿ ಇದೆ, ರೀಸೆಂಟ್ ಆಗಿರುವಂಥದ್ದು.
ತುಂಬ ಬಲಿಷ್ಠವಾಗಿ ಮಾಡಿದ್ದಾರೆ. ಎಷ್ಟು ದಪ್ಪ ಇದೆ ನೋಡಿ. ಪಕ್ಕದಲ್ಲಿ ನಮಗೆ ಡ್ಯಾಮ್ ಥರ ಇರುವಂಥದ್ದು. ಇಲ್ಲಿ ವಾಟ್ರನ್ನು ಸೇವ್ ಮಾಡಿ ಅದ್ರ ಜೊತೆಗೆ ಪವರ್ ಜನ್ರೇಟ್ ಮಾಡುವಂಥ ಪ್ಲ್ಯಾನ್ ಇರಬೇಕು ಮೋಸ್ಟ್ಲಿ, ಇದನ್ನು. ಬಟ್ ತುಂಬ ಚೆನ್ನಾಗಿದೆ, ಅದು ಕೂಡ ಪ್ಲ್ಯಾನ್ ಪ್ರಾಪರ್ ಆಗಿರುವಂಥದ್ದು. ಆದರೆ ಇನ್ನೂ ಕೂಡ ಕೆಲಸ ಆಗಬೇಕು ಅದರದ್ದು. ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ ಗಾಯ್ಸ್, ನೋಡಿ ಅಲ್ಲಿ ನೀವು ಒಂದು ನೋಡ್ತಾ ಇದ್ದೀರಲ್ಲ, ವಾಟ್ರ್ ಸ್ವಲ್ಪ ಕಡಿಮೆ ಇದೆ. ಆ ಕಡೆಯಿಂದ ಮುಂಚೆ ರೋಡ್ ಇತ್ತು. ಅಂದರೆ ಮಳೆಗಾಲ ಯಾವಾಗ ಕಡಿಮೆ ಆಗುತ್ತೆ ಆವಾಗ ವಾಟ್ರ್. ಬಟ್ ನೀವು ಇವಾಗ ನೋಡ್ತಿರ್ಬೋದು ವಾಟ್ರೇ ಇಲ್ಲ. ಇಲ್ಲ ಅಂದರೆ ಇಷ್ಟೊತ್ತಿಗೆ ಫುಲ್ ವಾಟ್ರ್ ಇರಬೇಕು. ಈ ನದಿ ಇದು ನೇತ್ರಾವತಿ ನದಿ, ಫುಲ್ ವಾಟ್ರ್ ಇರಬೇಕು. ಆದರೆ ಸ್ವಲ್ಪನೂ ವಾಟ್ರೇ ಇಲ್ಲಪ್ಪ, ಬಿಕಾಸ್ ಮಳೆ ತುಂಬ ಕಡಿಮೆ. ಇವಾಗ 2 ವೀಲ್ ಬೈಕ್ ಅಥವಾ ಸ್ಕೂಟಿ ಮಾತ್ರ ಹೋಗುವಂಥದ್ದು. ಅದ್ರ ಜೊತೆಗೆ ನಡ್ಕೊಂಡು ಕೂಡ ಹೋಗ್ಬೋದು. ಇಲ್ಲಿ ನೋಡ್ತಿದ್ದೀರಿ ನೋಡಿ, ಹೀಗೆ ಹೋಗಬೇಕು, ಸ್ವಲ್ಪ ಜಾಗರೂಕತೆಯಿಂದ ಹೋಗಬೇಕು. ಇದು ಪರ್ಮನೆಂಟ್ ಅಲ್ಲ, ಟೆಂಪರರಿ ಮಾಡಿರುವಂಥದ್ದು ಜನರಿಗೆ ಹೋಗ್ಲಿಕ್ಕೆ ಅಂತ ಅಷ್ಟೇ. ನಮ್ಮ ತಂದೆ ಇದ್ದಾರೆ, ಅವ್ರ ಹತ್ರ ನಾನು ತುಳುವಲ್ಲಿ ಮಾತಾಡ್ತೀನಿ, ಅವರಿಗೆ ಸ್ವಲ್ಪ ತುಳು ಕಂಫರ್ಟೇಬಲ್ ಆಗಿರುತ್ತೆ. ಈ ಬ್ರಿಡ್ಜ್ ಆಗಿರ್ಬೋದು, ಲಾಸ್ಟ್ ಟೈಮ್ ಕೂಡ ಮಾಡಿದ್ದೀನಿ, ತಂದೆ ಜೊತೆ ಮಾತಾಡಿದ್ದೀನಿ ಲಾಸ್ಟ್ ಟೈಮ್ ಕೂಡ. ಈ ಸಾರಿ ಕೂಡ ಮಾತಾಡುವ. ಬ್ರಿಡ್ಜ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿರುವಂಥದ್ದು. ನಮ್ಮ ತಂದೆ ಏನೆಲ್ಲ ಹೇಳ್ತಾರೆ ಈ ಕೆಲಸದ ಬಗ್ಗೆ, ಈ ಸೇತುವೆಯ ಬಗ್ಗೆ, ಊರಿನವರ ಬಗ್ಗೆ. ಊರ್ದಾಗ್ಲೇ ಮಾತ ಪಾರವಂತ ಬಾರಿ ಎಡ್ಡೆ ಖುಷಿ ಅಂಡು ಮಲ್ತನೇಡು. ಈ ಸಂಕೊಂಜಿ ಆಯ್ನಾವು ಬಾರಿ ಮಲ್ಲ ಭಾಗ್ಯ ಇಂಚಿನ ಭಾಗ್ಯ ಏರೆಗಳ ತಿಕ್ಕಂದು ಅಂಚಿನ ಒಂಜಿ ಭಾಗ್ಯ ಅಂತ. ಈ ಅರಿಸುಪುಂಜೇರು ಬುಕ್ಕ ಮಾತ ಕೂಡುದು ಬಯಲ ಮಲ್ಪಯರು ಅಂಚ ಬಾರಿ ಖುಷಿ ಅಂಡು. ಬುಕ್ಕ ನಮ್ಮ ದೈವೋಲು, ನಮ್ಮ ಸೀರಾಡಿ ದೈವ ಅಂಚನೆ ಕಲ್ಕುಡೆ ಅಂಚನೆ ಪಿಲ್ಚಂಡಿ ಅಂಚನೆ ಮೂಜಿ ದೈವೋಲು ಕೂಡುದು ಬಾರಿ ಸಹಾಯ ಮಲ್ತೇರು ಅಂಚ ಬಾರಿ ಒಂಜಿ ಖುಷಿ ಅನೆ. ಗಾಯ್ಸ್, ನೀವು ನೋಡ್ತಿರ್ಬೋದು ಯಾವ ರೀತಿಯಾಗಿ ವೆಹಿಕಲ್ ಹೋಗ್ತಿದೆ ಅಂತ. ಸೊ ಸ್ವಲ್ಪ ಜಾಗರೂಕತೆಯಲ್ಲಿ ಹೋಗ್ಬೇಕಷ್ಟೆ. ತುಂಬಾ ಚೆನ್ನಾಗಿ ಈ ಒಂದು ರೋಡನ್ನು ಮಾಡಿಕೊಟ್ಟಿರುವಂಥದ್ದು ಊರಿನವರೆಲ್ಲರೂ ಕೂಡ ಸೇರಿ. ಲಾಸ್ಟ್ ಸಂಡೇ ಒಂದು ಕೆಲಸ ಮಾಡಿದರು, ಪಟೇಲ್ ಹಾಕಿದ್ರು ನೋಡಿದೆ. ಹಾಗಾಗಿ ಅವರೆಲ್ಲರೂ ಕೂಡ ಸೇರಿ ಕೆಲಸನ ಮಾಡಿರುವಂಥದ್ದು. ಬನ್ನಿ ಆ ಕಡೆ ನಡ್ಕೊಂಡು ಹೋಗುವ. ಕಾಣ್ತಿರ್ಬೋದು ನೋಡಿ, ಬ್ರಿಡ್ಜ್ ಕಾಣ್ತಿದೆಯಲ್ಲ, ಹಾಗೆ ಸ್ವಲ್ಪ ನಡ್ಕೊಂಡು ಬಂದರೆ ಒಂದು ಆ ಬ್ರಿಡ್ಜಿಂದ ಏನೂ ಇಲ್ಲ, 100 ಮೀಟರ್ ಕೂಡ ಇಲ್ಲ. ನಡ್ಕೊಂಡು ಬಂದರೆ ನಮಗೆ ನೇರವಾಗಿ ಸಿಗುವಂಥದ್ದು NH ನ್ಯಾಷನಲ್ ಹೈವೇ. ಮಂಗಳೂರು ಟು ಬೆಂಗಳೂರು ಹೋಗೋದು, ಅದ್ರ ಜೊತೆಗೆ ಮುಂಬೈ ಹೋಗೋ NH ಹೈವೇ ನೋಡಿ, ನೀವು ನೋಡ್ತಾ ಇರ್ಬೋದು. ಇದು ಕೂಡ ರೀಸೆಂಟಾಗಿ ಆಗಿರುವಂಥದ್ದು ಕೆಲಸ. ಹಾಗಾಗಿ ಈ ಬ್ರಿಡ್ಜ್ ತುಂಬಾ ಉಪಯೋಗ ಆಗುವಂಥದ್ದು ಎಲ್ರಿಗೂ ಕೂಡ. ನೋಡಿ, ದೊಡ್ಡ ದೊಡ್ಡ ವೆಹಿಕಲ್ಸ್ ಎಲ್ಲ ಹೋಗ್ತಾ ಇದೆ. ಅದರ ಜೊತೆಗೇ ನೀವು ಇಲ್ಲಿ ಪಂಪ್ ಹೌಸ್ ನೋಡ್ತಾ ಇರ್ಬೋದು. ನಾನು ಅವಾಗ ಹೇಳಿದೆ ವಾಟ್ರನ್ನು ಸೇವ್ ಮಾಡ್ತಾರೆ, ಸೇವ್ ಮಾಡಿ ಪವರ್ ಜನ್ರೇಟ್ ಮಾಡ್ತಾರೆ ಅಂತ. ಅದಕ್ಕೆ ಇಲ್ಲಿ ಪಂಪ್ ಹೌಸ್ ಕೂಡ ಆಗಿರುವಂಥದ್ದು, ಪಕ್ಕದಲ್ಲಿ ಪವರ್ ಹೌಸ್ ಕೂಡ ಆಗಿರುವಂಥದ್ದು. ಮುಂದಿನ ದಿವಸಗಳಲ್ಲಿ ಇನ್ನೂ ಕೂಡ ಹೆಚ್ಚಿನ ಕಾಮಗಾರಿ ಸಂಪೂರ್ಣ ಆಗಿ ಈ ಎಲ್ಲ ಸೌಲಭ್ಯಗಳು ಕೂಡ ಈ ಊರಿನವರಿಗೆ ಆಗಿರ್ಬೋದು, ಬೆಳ್ತಂಗಡಿ ತಾಲೂಕಾಗಿರ್ಬೋದು, ಬೇರೆ ಬೇರೆ ಕಡೆಗೆ ಈ ಉಪಯೋಗ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇದಕ್ಕೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಈ ವಿಡಿಯೋದಿಂದ ತುಂಬ ಜನರಿಗೆ ಈ ಒಂದು ರೂಟ್ ಗೊತ್ತಾಗುತ್ತೆ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಬಾಯ್.